ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಈ ಪುಸ್ತಕ ಕೊಡೋ ಅಭಿಯಾನದಲ್ಲಿ ಮೊನ್ನೆ ಒಬ್ಬರು ಒಂದು ಶಾಲೆ ಮೇಷ್ಟ್ರು ನಮ್ಮ ವಿಡಿಯೋವನ್ನು ನೋಡಿ ಅವರು ಕಾಲ್ ಮಾಡಿದ್ರು ನನಗೆ. ನಮ್ಮದೊಂದು ಶಾಲೆ ಇದೆ, ತುಂಬ ಹಳ್ಳಿ ಪರಿಸರದಲ್ಲಿದೆ, ತುಂಬ ಬಡ ಮಕ್ಕಳು ಓದ್ತಾ ಇರುವಂಥ ಸ್ಕೂಲು. ಆ ಸಲುವಾಗಿ ಸರ್ ನಮಗೂ ಒಂಚೂರು ಈ ಬರಹ ಪಠ್ಯವನ್ನು ಕೊಡಿ ಅಂತ ಅವರು ಕೇಳ್ಕೊಂಡ್ರು. ನಾನು ಅನಂತ ನಾಯ್ಕ ಅವರಿಗೆ ಆ ಸುದ್ದಿಯನ್ನು ಹೇಳಿದೆ. ಸರ್ ಹಿಂಗಂತೆ ಒಂದು ಶಾಲೆ ಇದೆಯಂತೆ, ಮೇಷ್ಟ್ರು ಕಾಲ್ ಮಾಡಿದರು ನಮ್ಮ ವಿಡಿಯೋ ನೋಡಿ. ಆ ಶಾಲೆಗೆ ಏನಾದರೂ ನಾವು ಪುಸ್ತಕ ಕೊಡ್ಬೋದಾ ಅಂತ ಕೇಳಿದೆ. ಅವರು ಅಡ್ಡಿಲ್ಲ, ಹೋಗಿ ಬರೋಣ ಅಂತ ಅಂದರು. ಇವತ್ತು ಸೋಮವಾರ 2:30ಕ್ಕೆ ಭಟ್ಕಳದಿಂದ ಬಿಟ್ಟರು ನಾವು. ಅಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆಯ ಪ್ರಯಾಣ. ರೋಡಂತೂ ಈಸಿಯಾಗಿ ಸಿಕ್ಕಲೇ ಇಲ್ಲ, ತುಂಬ ದೂರ ಇದೆ. ಫಸ್ಟ್ ಟೈಮ್ ನಾನು ಈ ಜಾಗಕ್ಕೆ ಬರ್ತಾ ಇದ್ದೀನಿ. ಗುಡ್ಡದ ಮೇಲಿರುವಂಥ ಶಾಲೆ ಇದು. ಶಾಲೆಗೆ ಆಮೇಲೆ ಹೋಗೋಣ. ಫಸ್ಟು ಇಲ್ಲಿ ಗುಡ್ಡ ಎಲ್ಲ ತೋರಿಸ್ತೀನಿ ಬನ್ನಿ. ನೋಡಿ ಎಷ್ಟು ಎತ್ತರವಾದಂಥ ಗುಡ್ಡ ಇದೆ, ಗುಡ್ಡಗಳ ಸಾಲಿದೆ. ಇದು ಒಂದು ಬೆಟ್ಟ, ಮಧ್ಯದಲ್ಲಿ ಒಂದಷ್ಟು ಕಂದಕ ಗದ್ದೆಗಳು ಎಲ್ಲ ಮಧ್ಯದಲ್ಲಿ ಇದೆ. ನೋಡಿ, ಇದು ಶಾಲೆ ದಾರಿ. ಪೂರ್ತಿಯಾಗಿ ಸುಮಾರು ಒಂದು 4 ಕಿಲೋಮೀಟ್ರ್ ಆಫ್ ರೋಡಲ್ಲಿ ಬಂದ್ವಿ. ಅದಾದಮೇಲೆ ಸ್ವಲ್ಪ ಭಾಗ ಇಲ್ಲಿ ಡಾಂಬರ್ ರಸ್ತೆ ಇದೆ. ಈಗ ಒಳಗಡೆ ಹೋಗ್ತೀವಿ, ಶಾಲೆ ತೋರಿಸ್ತೀನಿ ನಾನು ನಿಮಗೆ. ಎಂತೆಂಥ ಹಳ್ಳಿಯಲ್ಲಿ ಶಾಲೆಗಳು ಇದೆ ಅಂತ ಹೇಳೋದು ಗೊತ್ತಾಗ್ತಾ ಇದೆ ನಮಗೆ. ನಾವು ಸಿಟಿ ಭಾಗ ಅಷ್ಟೇ ನೋಡಿರ್ತೀವಿ. ಅಂತಣ್ಣ ಬರೋರು ದಾರಿ ಹೆಂಗಿತ್ತು? ಚೆನ್ನಾಗಿತ್ತು, ಸಖತ್ತಾಗಿತ್ತಲ್ಲ. ನೋಡಿ ಶಾಲೆ ಹೆಂಗಿದೆ ಅಂತ. ಶಾಲೆ ಚಂದ ಐತೆ, ಶಾಲೆ ಚಂದ ಅದ. ಬಟ್ ಬರೋ ದಾರಿ ಅದೇ ಇಲ್ಲೇ ಸುತ್ತಮುತ್ತರು ಮಕ್ಕಳು ಇರ್ತಾರಲ್ವಾ? ಹೌದು, ಪಕ್ಕ. ಹೌದು. ಒಂದೇ ಒಂದು ಕೊಠಡಿ ಅಂತೆ. 1ರಿಂದ 5ನೇ ತರಗತಿ ತನಕ ಇಲ್ಲಿ ಮಕ್ಕಳಿದ್ದಾರಂತ. ಒಂದೇ ಕೊಠಡಿನ ಹೆಂಗೆ ಸಾಧ್ಯ ಇದು? ಒಂದೇ ಕೊಠಡಿ ಹೆಂಗೆ ಸಾಧ್ಯ ಇದು? ಹೌದಾ, ನೀವೇ ಮಾಡ್ಕೊಂಡಿದ್ದೀವಿ ಆಲ್ಟ್ರೇಷನ್? ಹಾಯ್ ಮಕ್ಕಳ, ನಮಸ್ತೆ. 1ರಿಂದ 5ನೇ ತರಗತಿ ತನಕ ಉಂಟಲ್ಲ ಇಲ್ಲಿ. ಬಟ್ ಕೊಠಡಿ ಚೆನ್ನಾಗಿದೆ. ಬಟ್ ಒಂದು ಕೊಠಡಿ ತುಂಬಾ ಕಮ್ಮಿ ಆಯ್ತಲ್ವಾ ಇಲ್ಲಿ? ಹೌದೌದು. ಅಂದ್ರೆ ಮೊದಲು ದಾಖಲಾತಿ ಕಡಿಮೆ ಇತ್ತು, ಈಗ ಒಂದು 5 ವರ್ಷ ಆಯ್ತು ದಾಖಲಾತಿ ಚೆನ್ನಾಗಿ ಆಗ್ತಾ ಇದೆ. ಮೊದಲು ಆ ಕಡೆಯಿಂದ ಮಕ್ಕಳು ಇರಲಿಲ್ಲ. ಹೌದಾ? ಆ ಸ್ಕೂಲಿಗೆ ಹೋಗ್ತಾ ಇದ್ರು. ಹೌದು. ನಿಯರ್ ಬೈ ಆದ್ರು ಇಲ್ಲಿ ಶಿಕ್ಷಣ ಒಳ್ಳೆ ಇದೆ ಅನ್ನೋ ಕಾರಣದಿಂದ ಇಲ್ಲೇ ಬರ್ತಾ ಇದ್ದಾರೆ. ಇಲ್ಲೇ ಬರ್ತಾ ಇದ್ದಾರೆ. ಟೀಚರ್ಸ್ ಇಬ್ರೆ ಅಲ್ಲ? ನಾವಿಬ್ರೆ. ಹೌದು. ಆದರೂ ತುಂಬ ಕಷ್ಟ ಅಲ್ಲ ಸರ್ ಇದು? ಕೈ ಎಂತ ಆಯ್ತಾ ನಿಂದು? ಎಂತ ಆಯ್ತು ಮಗ? ಇದೆಲ್ಲ ನಿಮ್ಮ ಹೆಸರು ಬರ್ದಿಟ್ಟಾರಲ್ಲ ಇಲ್ಲಿ? ನೀ ಆದರ್ಶನಾ? ಆದರ್ಶ ಎಂತ ಮಾಡ್ಕೊಂಡೆ ಕೈ? ಎಷ್ಟನೇ ಕ್ಲಾಸ್ ಮಗ ನೀನು? ಎಷ್ಟನೇ ಕ್ಲಾಸ್? 1ನೇ ಕ್ಲಾಸ್? 1ನೇ ಕ್ಲಾಸ್. ನೀನು ಮಗ ಎಷ್ಟು? 1ನೇ ಕ್ಲಾಸ್. ಹೆಸರು ಲಾವಣ್ಯ. ಇಲ್ಲೇ ಬರ್ದಿಟ್ಟಾರಲ್ಲ, ಲಾವಣ್ಯ, ಆದರ್ಶ. ನಿಂದು ಪ್ರಸನ್ನ. ನೀವೆಲ್ಲ ಒಂದಾ? ನೀವೆಲ್ಲ ಎರಡಾ? ನಿಂದ ಆದ್ಯನಾ? ನೀನೇ ಬರ್ತದೆ ಇದು? ಕನ್ಫ್ಯೂಸ್ ಆಗಬಾರ್ದು ಅಂತ ಎಲ್ಲ ಬರ್ಕೊಂಡ್ರಲ್ಲ. ನಿನ್ನ ಹೆಸರು ಮಗ? ಅನುಜ. ನಿಂದು? ಕಾವ್ಯ, ಮನ್ವಿತಾ. ನೀನು ಸೈಡ್ ಕೂತ್ಕೊಂಡಿದ್ದು ನೀನು ಒಬ್ಬನೇ? ಏನು? ದೀಕ್ಷಿತ್. ನಿನ್ನ ಹೆಸರಲ್ಲಿ ಹೆಸರು ಕಾಣಿಸ್ತಾ ಇಲ್ಲ ಅಲ್ಲ? ನಿನ್ನ ಹೆಸರು ಕಳೆದು ಹೋಗಿದೆ ಅಲ್ಲ? ನೋಡಿ ದೀಕ್ಷಿತ್, ಆಚೆ ಬದಿಗೆ. ಹಾಂ, ಓಕೆ. ಆಚೆ ಕಲಿಸಿಂದ ಈಚೆ ಕೇಳ್ತೇವೆ, ಈಚೆ ಕಲಿಸಿಂದ ಆಚೆ ಕೇಳ್ತೇವೆ. ಹಾಂ, ಹೌದು. ಈಗ ಏನಾಗತ್ತೆ ಅಂತ ಹೇಳಿದ್ರೆ 1ನೇ ಕ್ಲಾಸ್ 5ನೇ ಕ್ಲಾಸ್ ನಾಲೆಜ್ ಸಿಗ್ತದೆ. ಇದು ಪ್ಲಸ್ ಅಂತ ಅನ್ಕೋಬಹುದು. ಅಡ್ಡಿಲ್ಲ. ಓಕೆ, ಹೋಗೋಣ ಸರ್ ಅಲ್ಲಿ. ಸರ್ ಹೋಗೋಣಲ್ಲ? ಓಕೆ. I asked what is your good name? In the Israel, Shravika. Shravika. What is your father name? Sandesh. Sandesh. What is your mother name? Hema. Then your belongs? Any sister? Any brother? I have a brother. What is his name? Saket. Where are you studying? 5th standard. Very good. Sit down. What is your good name? ಚೆನ್ನಾಗಿದೆ ಇಂಗ್ಲೀಷ್. ನಿನ್ನ ಹೆಸರೇನು ಮತ್ತೆ ಹೇಳು? ಗೌತಮಿ. Stand up. ತೊಂದರೆ ಇಲ್ಲ. It's okay. Okay, sit down. Which standard you are studying now? Which standard you are studying now? ನೀವೇ ಹೇಳ್ಬೇಡಿ, ಭಯ ಪಡಬಾರ್ದು ಯಾವಾಗ. ಇದಕ್ಕೇನು ಹೇಳ್ತಾರೆ ಗೊತ್ತಾ? ಸ್ಟೇಜ್ ಫಿಯರ್ನೆಸ್ ಅಂತ ಹೇಳ್ತೀವಿ ನಾವು. ಅಂದರೆ 4 ಮಂದಿ ಎದುರು ಮಾತಾಡೋ ಭಯ.
ಅದು ಹೋಗ್ಬೇಕಂದ್ರೆ ನೀ ಏನು ಮಾಡಬೇಕು, ಕನ್ನಡಿ ಮುಂದೆ ನಿಂತು ನಿನ್ನಷ್ಟೇ ನೀವು ಮಾತಾಡ್ತಾ ಹೋಗಿ. ದೆನ್ ಯು ಆರ್ ದಟ್ ಗಟ್ ಇಸ್ ವಾಟ್ ಇಸ್ ಕಾಲ್ಡ್ ದಟ್ ಗಟ್ಸ್. ಈಗ ಅಂಡರ್ಸ್ಟ್ಯಾಂಡ್? ನಿಮ್ಗೆ ಅರ್ಥ ಆಯ್ತಾ? ಕನ್ನಡನೇ ಮಾತಾಡ್ತೀನಿ. ಓಕೆ, ಅದೇ ತೊಂದರೆ ಇಲ್ಲ, ನೀವು ಇದು ಮಾಡಿ. ನಾನು ಕೂಡ ಕನ್ನಡ ಸರ್ ಸ್ಟೂಡೆಂಟೇ. ಹೋಗಿ ಅವ್ರಿಗೆ ತೊಂದರೆ ಇಲ್ಲ, ಅವರಿಗೆ ಟೀಚರ್ ಕರ್ಕೊಂಡು ಬೋರ್ಡ್ ಸರಿ ತಗೋ. ಹಾಂ, ಇದು ಅಂಗನವಾಡಿ ಕೇಂದ್ರ ಅಲ್ಲ? ಅದು ಬಿಸಿ ಊಟ ಕೇಂದ್ರನಾ? ಅಂಗನವಾಡಿಗೆ ಪರವಾಗಿಲ್ಲ ಅನ್ಸುತ್ತಲ್ಲ ಹಾಂ ನಿಮ್ಮ ಶಾಲೆಗಿಂತ. ಬಟ್ ಬಿಲ್ಡಿಂಗ್ ನಿಮ್ಮ ಶಾಲೆ ಚೆನ್ನಾಗಿದೆ, ಆದರೆ ಆ ಸಂಖ್ಯೆಗೆ ತುಂಬ ಕಮ್ಮಿ ಆಯಿತು. ನವಚೇತನ ಚಾರಿಟೇಬಲ್ ಟ್ರಸ್ಟ್, ಶಾಕ್ ಟೇಬಲ್ ಟ್ರಸ್ಟ್, ಶ್ರೀ ಕ್ಷೇತ್ರ ಹೊಗೆವುಡ್ಡಿ ದೇವಸ್ಥಾನ ವತಿಯಿಂದ ನಮ್ಮ ಶಾಲೆಗೆ ಉಚಿತ ನೋಟ್ ವಿತರಣೆಗಾಗಿ ಆಗಮಿಸಿದ ಮಾನ್ಯರನ್ನು ವೇದಿಕೆಯಲ್ಲಿ ಸ್ವಾಗತಿಸುತ್ತೇವೆ. ಮೊದಲಿಗೆ ಪ್ರಾರ್ಥನೆ. ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದ ಶ್ರಾವಿಕಾ ನಾಯ್ಕವರಿಂದ ಪ್ರಾರ್ಥನೆ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು. ನಾವು ದೇವಸ್ಥಾನ ಗೊತ್ತಿದ್ದ ಬಂದಿದ್ದು ನಿಮ್ಮೆಲ್ಲ ಶಿಕ್ಷಣ ಬಡ ಮಕ್ಕಳಿಗೆ ಅವರ ಹೇಳಿ ನಾವು ಕರ್ಸೋದು. ಮೊದಲೇ ನಾವು ಆ ಕಡೆ ಸಾಗರ, ಸಿದ್ದಾಪುರ, ಸಿರ್ಸಿ ಅತ್ಲಾಗೆಲ್ಲ ಕೊಡ್ತಿರೋರು. ಭಟ್ಕಳ ಈಗ ಟೋಟಲ್ ಕರ್ನಾಟಕದಲ್ಲಿ 20 ಲಕ್ಷ ಬುಕ್ ಅನ್ನು ಕೊಡ್ತರು. ಭಟ್ಕಳಕ್ಕೆ 5 ವರ್ಷದಿಂದ ನಾನು ನಮ್ಮ ಮಂಜಣ್ಣ ಮತ್ತು ನಮ್ಮ ಧರ್ಮಾಧಿಕಾರಿಗೆ ಹೇಳಿ, ನಮ್ದು ಬಡ ಮಕ್ಕಳು ಇದ್ದಾರಲ್ಲ ಭಟ್ಕಳದಲ್ಲಿ 5 ವರ್ಷದಿಂದ ಕೊಡ್ತಾ ಇದ್ದೆ. 67 ಸಾಲಿಗೆ ಎಲ್ಲ ಮುಗಿಲಿಲ್ಲ, 67 ಸಾಲಿಗೆ ವರ್ಷಕ್ಕೂ 5 ವರ್ಷದಿಂದ ಕೊಡ್ತಿದ್ದೆ. ಈ ಸಾಲಿಯೆಲ್ಲ ನಮ್ಗೆಲ್ಲ ಲೀಸ್ಟಲ್ಲಿ ಬಲಿಲಾಗಿತ್ತು. ಈಗ ಅಂತ ಕೇಳಿ ನಮ್ಮ ಮನೆಗಿಲ್ಲೆಲ್ಲ ಒಂದು ಹಳ್ಳಿ ಮನೆ ಒಂದು 4 ಶಾಲೆ ನಮ್ಮ ಈಶ್ವರ ನಾಯ್ಕ ಒಂದು 2 ಸಾರಿ ಹೇಳಿದ್ರು, ಹಿಂಗೆ ಉಂಟು ಹಳ್ಳಿ ಬದಿಗಳು. ಈಗ ನಾವು ನೆಕ್ಸ್ಟ್ ಹಳ್ಳಿ ಬದಿಗೆ ಕೊಡೋದು ತೀರ್ಮಾನ ಮಾಡಿದ್ರು. ಹಾಗೆ ಈಶ್ವರ ನಾಯ್ಕರು ಹೇಳೋ ಸಲುವಾಗಿ ಈಗ ಈ ಶಾಲೆ ಬರ್ಬೇಕಂತ ಆಯ್ತು. ಅದು ಒಳ್ಳೇದೇ. ಈಶ್ವರ ನಾಯ್ಕರದ್ದು ಒಂದು ನಮ್ಮ ಹೆಸರು ಅವರ ಅಂತ ಹೇಳಿ ನಮ್ಗೊಂದು ಹೆಮ್ಮೆ. ಯಾಕಂದ್ರೆ ಎಲ್ಲ ಈಗ ಎಲ್ಲ ನಿಮ್ಮ ಅಭಿವೃದ್ಧಿ ಈಗ ನಮಸ್ಕಾರ ಅವ್ರಿಗೆ ನಾವೇ ನಾವೆಲ್ಲ ಸಾಲಿ ಕೊಡ್ತೇವೆ. ಹಾಗೆ ಮಕ್ಕಳಿಗೆಲ್ಲರಿಗೂ ಬುಕ್ ಬೇಕಾ? ಕೊಡುವ ಮತ್ತು ಮುಂದೆ ಕೊಡುವಂತ ವ್ಯವಸ್ಥೆ ಭಗವಂತ ಆಂಜನೇಯ ಕೊಟ್ರೆ ಕೊಡ್ತಾನ. ಅವ್ನು ಕೊಟ್ರೆ ಮಾತ್ರ ಕೊಡೋದು, ನಂದು ಏನಿಲ್ಲ ಇಲ್ಲಿ. ಎಲ್ಲ ಇವರು ಈಶ್ವರ ಕರ್ಕೋಬಹುದು. ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಯಾರು? ನಾನು ಅಧ್ಯಕ್ಷರು ಮಾತಾಡೋದು ಸ್ವಲ್ಪ ಬೇರೆ ರೀತಿ. ಇವತ್ತಿನ ಕಾರ್ಯಕ್ರಮ ಈಗ ದೇವಸ್ಥಾನದ ಬಗ್ಗೆ ನಾನು ಮಾತಾಡೋದು, ಅವ್ರು ಮಾತಾಡೋ ಮುಗಿಸ್ತಾರೆ. ಅದು ನೀವು ಬಂದರೆ ನಿಮ್ಮ ಅನುಭವ ಆಗುತ್ತೆ. ಬಿಟ್ಟರೆ ನಾನು ನನ್ನ ದೇವಸ್ಥಾನ ಬಗ್ಗೆ ಹೇಳ್ಕೊಂಡು ನನ್ನನ್ನು ಹೊಳ್ಕೊಂಡಾಗ ಬೇಡ, ನೀವು ಬಂದು ನೋಡ್ಕೊಳ್ಳಿ. ಇವತ್ತಿನ ಕೇಂದ್ರ ಬಿಂದು ಈ ಕಾರ್ಯಕ್ರಮದ ಯಾರು? ನಿಮಗೆ ಸಿಗುತ್ತೆ, ಇಲ್ಲಿ ನೋಡೋದು ಬೇಡ, ನನ್ನ ಮುಖ ನೋಡ್ತೇವೆ, ಬಣ್ಣ ಬದಲಾಗ್ತಾ ಇರುತ್ತೆ. ಹೇಳಿ, ಇವತ್ತಿನ ಕೇಂದ್ರ ಬಿಂದು ಯಾರು? ನೀವಂದ್ರೆ ಯಾರು? ಮಕ್ಕಳಂದ್ರೆ ಯಾರು? ನಾನಲ್ಲ, ನಿಮ್ಗೆ ಅವಮಾನ ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ. ನಿಮ್ಗೆ ಪೂರ್ಣ ಜ್ಞಾನ ಇದು ಮಾಡ್ಕೊಟ್ಟು ಹೋಗ್ತೀನಿ. ಇವತ್ತು ನಮ್ಗೆ ಇವತ್ತು ಅರ್ಧ ಗಂಟೆ ಕೊಟ್ಟಿದ್ದಾರೆ ಮಾತಾಡಿ. ಸ್ಥಾಪನಾ ಬಂದಿದೆ ನಿಮಗೆ. ಆಮೇಲೆ ಇದರಲ್ಲಿ ಮತ್ತೆ ಎರೆದು ರಬ್ಬರ್ ಅಂತ ಏನು ಹೇಳ್ತೀವಲ್ಲ ಅದು ಬಂದಿದೆ. ಆದರೆ ಸುಮ್ಮನೆ ಕೊಡೋದಿಲ್ಲ, ಇದು 4 ಏನಂತ ಹೇಳಿ ಕೊಡ್ತೀವಿ. ಅದು ನೀವು ಜೀವನದಲ್ಲಿ ಇದು ಮಾಡ್ಬೋದು ಸರ್. ಮನೆಗೆ ಹೀಗೆ ಇಟ್ಟು ದೊಡ್ಡ ಮಾತಾಡ್ತೇವೆ ಮುಖಾಗ ಅಂತ ಹೇಳೋದಿಲ್ಲ. ಇದು ದೊಡ್ಡದು ಮಾತಾಡ್ಬೋದು. ಹೊಸ ನಂಗೆ ಕೇಳ್ತದೆ ನಂಗೆ. ಅದೇ ತರ ಒಳ್ಳೆ ಚಂದ ರೀತಿಯಾಗಿ ಕಲಿಬೇಕು, ಬುಕ್ ಹಾಳು ಮಾಡಬಾರ್ದು. ಏನಾ? ಓಕೆ, ಅದು ನೋಡು ನಾಳೆ ಟಿವಿ ಕಾಳ ಬರ್ತೇನೆ. ಅಲ್ಲಿ ನೋಡಿ, ನನ್ನ ನೋಡುದು, ಅವ್ರು ನೋಡು. ಒಳ್ಳೆ ಕಲಿ ಆಯ್ತಾ? ಓಕೆ. ಇದು ಲಾವಣ್ಯ. ನೆಕ್ಸ್ಟ್ ಲಾವಣ್ಯ ನಂಗೆ ಹೆಂಗ್ ಗೊತ್ತು? ನೋಡು, ಏನ್ ಮಾಡ್ಬೇಕು? ಸರಿಯಾಗಿ ಬಾಂಡ ಹಾಕೊಂಡು ಹಾಳು ಮಾಡ್ಬಾರ್ದು ಮಗ. ಬೇಕಾದ್ರೆ ಗೀಚ್ ಹಾಕ್ಬಾರ್ದು, ಸರಿಯಾಗಿ ಓದ್ಕೊಬೇಕಾಯ್ತಾ? ಅಲ್ಲಿ ನೋಡು. ಬಾ ಬಾ
ಕೈ ನೋವಾ ನಮಗೆಲ್ಲ ಕೈ ನೋವು ಬಿದ್ದಿಯ ಮಗ ಏನ್ ಹ್ಯಾಂಗ್ ಬಿದ್ದೆ ನೀನು? ಹೇಗ್ ಬಿದ್ದೆ? ಅಲ್ಲಿ ನೋಡು ಹ್ಯಾಂಗ್ ಬಿದ್ದೆ, ಅಲ್ಲಿ ನೋಡು. ಗುಡ್ ಬಾ. ಓಕೆ, ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಹೇಳು? ಈಶ್ವರ್ ನಾಯ್ಕರ್ ಹೇಳ್ಬೇಕು. ಈಶ್ವರ್ ನಾಯ್ಕರ್ ಕರ್ಕೊಂಡ್ ಬಂದು ನಿಮ್ ಸಾಲಿ ಆಯ್ತಾ? ಥ್ಯಾಂಕ್ ಯು ಅಂತ ಹೇಳೋದು. ಥ್ಯಾಂಕ್ ಯು. ಓಕೆ, 2ನೇ ಕ್ಲಾಸಾ? ಇದು 2ನೇ ಕ್ಲಾಸ್ ಅಲ್ಲ? ಅಲ್ಲಿ ನೋಡು. ಹೆಸರೆಂತ ಮಗ ನಿಂದು? ಹಾಂ, ವೃಂದಾ. ವೆರಿ ಗುಡ್. ಕಲರ್ ಹೇಳ್ಕೊಟ್ಟೆ. ಓಕೆ, ಏನ್ ಹೆಸರು? ಕಾವ್ಯ. ಅವ್ರು ಥ್ಯಾಂಕ್ಸ್ ಹೇಳು. ಒಂದು ಸ್ಕೂಲಲ್ಲಿ 3ನೇ ಕ್ಲಾಸ್ ಒಂದೇ ಹುಡುಗಿ. 1ನೇ ಕ್ಲಾಸ್ 3ನೇ ಕ್ಲಾಸ್ ಸರಸ್ವತಿನೇ ಕೊಡ್ತೇವೆ. ನಾನು ಏನ್ ಮಾಡ್ಬೇಕು? ಸರಸ್ವತಿನ ಮನೆ ಆಗ್ಬೇಕು. ನೀನು ಹೇಳು ಮಗ, ಒಂದು ಇರ್ತಾರೆ. ನಾನು 3ನೇ ಕ್ಲಾಸ್ ಒಬ್ಬಳೇ ಯಾಕಂತ ಹೇಳು ನೋಡು. ತಿರುಪತಿ ತಿಮ್ಮಪ್ಪನಿ 3 ನಮ್ಮ ಒಬ್ಬನಿಗೆ ನಾಯ್ಕರೇ ನೀವು? ಹೆಸರು ಒಬ್ಬರೇ. ಭಾಗ್ಯಶ್ರೀ. ಎಲ್ಲ ಬಂದು. ಓಕೆ ಓಕೆ, ನೆಕ್ಸ್ಟ್ ಏನು ಮಗ ನಿನ್ನ ಹೆಸರು? ಜಡಿ ಚಂದ. ನಾಕ ವೆರಿ ಗುಡ್. ಅಡಿ ಪುಸ್ತಕ ಇದನ್ನ ಮಾಡೋದು. ಹೆಸರೆಂತದ? ಸುರೇಶ. ಸುರೇಶ. ಅವ ಹಿಂದಿನ ಹೇಳ್ದವನು ಮತ್ತೆ ಥ್ಯಾಂಕ್ ಯು ಸರ್. ಓಕೆ, ಟೀಚರ್ ನೀವು ಕೊಡಿ. ಟೀಚರ್ ಬನ್ನಿ. ಸರ್ ನೀವು ಕೊಡಿ. ಅಲ್ಲ, ನೀವು ಕೊಡಿ. ಅಮ್ಮ ನೀವು ಬನ್ನಿ, ಎಲ್ಲ ಒಂದು 2 ಮಂದಿ ಕೊಡಿ. ಬನ್ನಿ ಅಮ್ಮ, ಬನ್ನಿ ಅಕ್ಕ, ಬನ್ನಿ. ಸರ್ ನೀವು ಕೊಡಿ. ಇಲ್ಲ ಅಕ್ಕನೇ ಅವ್ರು ಬನ್ನಿ. ಬನ್ನಿ ಅಮ್ಮ, ಬನ್ನಿ ಬನ್ನಿ. ಅಕ್ಕಂದಿರಲ್ಲ, ಬನ್ನಿ ಒಟ್ಟು ಆ ಮಕ್ಕಳು ಬಿಡ್ಬೇಕು ಅಷ್ಟೇ, ಯಾರು ಕೊಟ್ಟರು ಅಷ್ಟೇ. ಬನ್ನಿ ಅಮ್ಮ, ಬನ್ನಿ. ಬನ್ನಿ. ನೆಕ್ಸ್ಟ್ ಯಾವ ಕ್ಲಾಸು? ನಾಲ್ಕಾಯ್ತಾ? ಅಲ್ಲ, ಅದೇನೋ ತಗೊಂಡು ಬಾರಕ್ಕ, ಬನ್ನಿ ಕೊಡಿ ಅಕ್ಕ. ಒಂದೇ ವಿದ್ಯಾರ್ಥಿ ಕೊಟ್ಟರು. ಹಾಂ, ಕೊಡಿ ಅಕ್ಕ. ವೆರಿ ಗುಡ್, ವೆರಿ ಗುಡ್. ಅವ್ರು ಥ್ಯಾಂಕ್ಸ್ ಹೇಳು. ಓಕೆ ಓಕೆ ಓಕೆ. ಅವ್ರು ಹುಡುಗ ಕರ್ಕೊಂಬರ್ತಾರೆ. ನಾವು ಕೊಡೋದಾಯ್ತು. ಆ ಮಗು ಚುರುಕದ ಈ ಮಗು. ಇವತ್ತು ನನ್ನ ಮಗಳು ಫುಲ್ ವಿಡಿಯೋ ಕರ್ಕೊಂಡು ಫೋನ್ ಮಾಡ್ತಾರೆ. ಈ ಮಗು ಚುರುಕದ ಈ ಮಗು. ಥ್ಯಾಂಕ್ ಯು ಸರ್. ಹಾ, ಹಾಗಿರ್ಬೇಕು. ಕೊಡು ಮನೆ ಎಲ್ಲರೂ ಕೊಡು. ಶೈಕ್ಷಣಿಕವಾಗಿ ಪೇಟೆಗೆ ತುಂಬಾ ಕಾಂಪಿಟೇಷನ್ ಕೊಡ್ತಿದೆ ನಮ್ಮ ಶಾಲೆ. 1ರಿಂದ 5ನೇ ಕ್ಲಾಸ್ ಆದ್ರೂ ಕೂಡ ಶೈಕ್ಷಣಿಕವಾಗಿ ತುಂಬಾ ಕಾಂಪಿಟೇಷನ್ ಕೊಡ್ತದೆ. ಆದ್ರೆ ಇಲ್ಲಿ ಭೌತಿಕವಾಗಿ ನೋಡಿದ್ರೆ ಇಲ್ಲಿ ಏನೂ ಇಲ್ಲ ಸರ್ ನಮಗೆ. ಹಾಗಾಗಿ ನಿಮ್ಮ ಹತ್ರ ಸಹಕಾರವನ್ನು ಮತ್ತೆ ಬಯಸ್ತೇವೆ ನಾವು. ನಮ್ಮ ಶಾಲೆಯವರು, ನಮ್ಮ ಶಾಲೆಯ SDMC ಅವರು, ನಮ್ಮ ಶಾಲೆಯ ಪಾಲಕರಿಗೆ ನಿಮ್ಮ ಸಹಕಾರ ಯಾವತ್ತೂ ಇರಲಿ ಅಂತ ನಾನು ಕೇಳ್ತೀನಿ. ಇಲ್ಲಿ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೇಬೇಕು. ಯಾಕಂದರೆ ಈ ಶಾಲೆಯಲ್ಲಿ ಒಟ್ಟು 1ರಿಂದ 5ನೇ ಕ್ಲಾಸ್ ತನಕ ಇದೆ. ಆದರೆ ಶಾಲೆಯಲ್ಲಿ ಒಂದೇ ಒಂದು ಕೊಠಡಿ ಇದೆ. ಅದರಲ್ಲಿ 1ರಿಂದ 5ನೇ ಕ್ಲಾಸ್ ಮಕ್ಕಳು ಈ ಕೊಠಡಿಯಲ್ಲಿ ಕಲಿತಾರೆ. ಇಲ್ಲಿ ನೋಡಿ, ನಿಮ್ಗೆ ಒಳಗಡೆ ತೋರಿಸ್ತೀನಿ. ನೋಡೋಕೆ ಚೆನ್ನಾಗಿದೆ, ನೋಡೋಕ್ಕೇನು ತೊಂದರೆ ಇಲ್ಲ. ಬಟ್ ಇದು ಅತ್ಯಂತ ಹಿಂದುಳಿದ ಪ್ರದೇಶದಲ್ಲಿ ಬರುವಂಥ ಶಾಲೆ. ಮತ್ತು ಇಲ್ಲಿ ಬರುವಂಥ ಮಕ್ಕಳು ಕೂಡ ಎಲ್ಲ ಮರಾಠಿ ಜನಾಂಗಕ್ಕೆ ಸೇರಿದವರು ಹಾಗೂ ಅತ್ಯಂತ ಬಡ ಕುಟುಂಬದಿಂದ ಬರುವಂಥ ಮಕ್ಕಳು. ಜೊತೆಗೆ ಇನ್ನೊಂದು ಪಾರ್ಟಿಷನ್ ಮಾಡ್ಕೊಂಡಿದ್ದಾರೆ. ಅಂದರೆ 1, 2, 3 ಆಚೆ ಕಲಿಸ್ತಾರೆ ಮತ್ತು 4, 5 ಈಚೆ ಕಡೆ ಕಲಿಸ್ತಾರೆ. 2 ಟೀಚರ್ಸ್ ಇದ್ದಾರೆ ಇಲ್ಲಿ. ಈ ಪಾರ್ಟಿಷಿಯನು ಇದೆಯಲ್ಲ, ಇದೇನು ಗೌರ್ಮೆಂಟ್ ಕೊಟ್ಟಿರೋದಲ್ಲ. ಈ ಪಾರ್ಟಿಷಿಯನ್ ಮಾಡ್ಕೊಂಡಿರೋದು ಪ್ರತಿಭಾ ಕಾರಂಜಿ ಅಂತ ಒಂದು ಪ್ರೋಗ್ರಾಮ್ ನಡೆಯುತ್ತೆ ಇಲ್ಲಿ. ಆ ಪ್ರೋಗ್ರಾಮಲ್ಲಿ ಪಾಲಕರಿಂದ ಒಟ್ಟಾರೆ 17,000 ಕಲೆಕ್ಟ್ ಮಾಡ್ಕೋತಾರೆ. ಅಂದರೆ ಪ್ರತಿಭಾ ಕಾರಂಜಿ ನಡೆಸೋಕ್ಕೋಸ್ಕರ. ಆ ನಂತರದಲ್ಲಿ ಅದರಲ್ಲಿ ತುಂಬ ಲೆಕ್ಕಾಚಾರ ಮಾಡಿ ಖರ್ಚು ಮಾಡಿಕೊಂಡು ಒಂದಷ್ಟು ಹಣ ಉಳಿಯುತ್ತೆ. ಅದನ್ನು ಇಲ್ಲಿ ಈ ಪಾರ್ಟಿಷಿಯನ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಇದು ಕೂಡ ಗೌರ್ಮೆಂಟ್ ಏನು ಮಾಡಿಕೊಟ್ಟಿದ್ದಲ್ಲ, ಇದು ಪಾಲಕರ ಹಣದಿಂದ ಮಾಡಿರುವಂಥ ಒಂದು ಪಾರ್ಟಿಷಿಯನ್. ಸೊ ಇಂಥ ಶಾಲೆಗೆ ನಿಜವಾಗ್ಲೂ ದಾನಿಗಳು ಯಾರಾದರೂ ಇದ್ದರೆ ದಯವಿಟ್ಟು ಈ ಸ್ಕೂಲ್ಗೆ ಒಂದಷ್ಟು ಬೇರೆ ಬೇರೆ ಪೀಠೋಪಕರಣಗಳಾಗಲಿ ಅಥವಾ ಮತ್ತೊಂದಿಷ್ಟು ಸಲಕರಣೆಗಳು ಇಲ್ಲಿ ಬೇಕೇ ಬೇಕು. ಆ ಸಲುವಾಗಿ ಯಾರಾದರೂ ದಾನಿಗಳು ಮುಂದೆ ಬಂದು ಈ ಶಾಲೆಗೆ ಏನಾದರೂ ಒಂದು ದಾನವಾಗಿ ಕೊಡೋದಾದರೆ ದಯವಿಟ್ಟು ತಾವು ಮುಂದೆ ಬರ್ಬೋದು. ಈ ಶಾಲೆ ನಿಮಗೆ ಈಸಿಯಾಗಿ ಎಕ್ಸಸ್ ಆಗಲ್ಲ. ಯಾಕಂದರೆ ಈ ಶಾಲೆ ಆಫ್ ರೋಡಲ್ಲಿ ಅಂದರೆ ಮಣ್ ರೋಡಲ್ಲೇ ಒಂದು 3 ಕಿಲೋಮೀಟರ್ ಹತ್ತತ್ರ ಬರಬೇಕು ಅಂತ ಅನ್ಕೋತೀನಿ. ನಿನ್ನ ಹೆಸರು ಅಂತಂದೆ? ಶಿರಾವಿಕಾ. ಯಾರ ಮಗಳು ನೀನು?
ಟೀಚರ್ ಮಗಳ? ಹೌದು. ನಿಮ್ಮ ಅಮ್ಮ ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ಲಿಲ್ಲ? ಟೀಚರ್ ಮಕ್ಕಳೆಲ್ಲ ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ತಾರೆ? ಯಾಕೆ ಹಾಕ್ಲಿಲ್ಲ ಅಂತ ಹೇಳು. ಯಾಕೆ ಹಾಕಿಲ್ಲ? ಇಂಗ್ಲಿಷ್ ಮೀಡಿಯಂ ಚಲೋ ಇರೋದಿಲ್ಲ ಅಂತ. ಹೌದಾ? ಕನ್ನಡ ಮೀಡಿಯಂ ಚೆನ್ನಾಗಿರ್ತದೆ. ಕನ್ನಡ ಮೀಡಿಯಂ ಚೆನ್ನಾಗಿ. ನೈಸ್, ಥ್ಯಾಂಕ್ ಯು. ಗೌರ್ಮೆಂಟು ಈ ಶಾಲೆಗೆ ಅಭಿವೃದ್ಧಿ ಕೆಲಸ ಅಂತ ಏನೋ ಅನುದಾನವನ್ನು ನೀಡಲ್ಲ. ಯಾಕಂದರೆ ಅವರು ಕೊಡುವ ಕಾರಣ ಅಂತ ಹೇಳಿದ್ರೆ ಇಲ್ಲಿ ಸ್ಟ್ರೆಂತ್ ಕಮ್ಮಿ ಇದೆ ಅಂತ. ಹಾಗಾದರೆ ಈ ಶಾಲೆಯಲ್ಲಿ ಬೈ ಚಾನ್ಸ್ ಇದೊಂದು ಶಾಲೆ ಇಲ್ಲ ಅಂತ ಆದರೆ ಇಲ್ಲಿ ಯಾವ ಮಕ್ಕಳು ಕೂಡ ಶಿಕ್ಷಣವನ್ನು ಪಡೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಎಲ್ಲರೂ ಕೂಡ ದೂರದ ಶಾಲೆಗೆ ಹೋಗದೆ ಎಲ್ಲರೂ ಡ್ರಾಪ್ಔಟ್ ಆಗ್ತಾರೆ. ಅದು ಬರೀ ಒಂದು ಮಗು ಆದರೂ ಕೂಡ ಅವ್ರಿಗೆ ಶಿಕ್ಷಣದಲ್ಲಿ ಸಮಾನತೆ ಕೊಡಬೇಕು ಮತ್ತು ಶಿಕ್ಷಣವನ್ನು ಕೊಡಲೇಬೇಕು. ಇದು ಸರ್ಕಾರದ ಜವಾಬ್ದಾರಿಗಳು. ಆದರೆ ಸರ್ಕಾರ ಇತ್ತೀಚೆಗೆ ಬೇರೆ ಬೇರೆ ಕಾರಣಕ್ಕಾಗಿ ಎಷ್ಟೆಲ್ಲ ದುಡ್ಡು ವಿನಿಯೋಗಿಸಿದ್ರು ಕೂಡ ಶಿಕ್ಷಣದ ವಿಷಯ ಬಂದಾಗ ಸರ್ಕಾರದ್ದು ಒಂಥರ ಜಾಣಕುರುಡು ಅಸಡ್ಡೆ. ಸರ್ಕಾರ ದಯವಿಟ್ಟು ಇಂಥ ರಿಮೋಟ್ ಏರಿಯಾದಲ್ಲಿರುವಂಥ ಶಾಲೆಗಳನ್ನು ಗುರುತಿಸಿ ಅದನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡಲಿ ಅಂತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.